ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವು ಯಾರ ಫ್ಯಾನ್ಸು, ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವೀಕೆಂಡ್ ಒಳಗಡೆ ಅಟ್ಲೀಸ್ಟ್ ಇನ್ನೊಂದಕ್ಕೆ ಆದ್ರೂ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾರ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ 2 ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ನಿಮ್ಗೆ ಇಷ್ಟ ಆಗಿದ್ದು ವೈಲ್ಡ್ ಕಾರ್ಡ್ ಯಾರು? ನಿಜವಾಗ್ಲೂ ಮೋಕ್ಷಿತ ಆತ್ಮಸಾಕ್ಷಿಯಿಂದ ಆಟನ ಶುರು ಮಾಡಿದ್ದಾರೆ ಅಂತ ಈಗ ಅನಿಸ್ತಾ ಇದೆ. ತ್ರಿವಿಕ್ರಮ್ಗಂತೂ ವೈಲ್ಡ್ ಕಾರ್ಡ್ಸ್ ಕಡೆಯಿಂದ ಫುಲ್ ಬಿಲ್ಡಪ್ ಅಂತ ಹೇಳ್ಬೋದು. ನಿಜವಾಗ್ಲೂ ಸಖತ್ತಾಗಿ ವಿಕ್ರಮ್ಗೆ ಹೈಪ್ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ತ್ರಿವಿಕ್ರಮ್ ವೈಲ್ಡ್ ಕಾರ್ಡ್ಸ್ ನ ಸಂಪೂರ್ಣ ಟಾರ್ಗೆಟ್ ಅಂತ ನನಗನ್ನಿಸ್ತಾ ಇದೆ. ಗ್ರೂಪ್ ಗೇಮ್ ಅನ್ನ ಆಡ್ತಾ ಇರೋದು ಐಶು, ಮೋಕ್ಷಿತ ಮತ್ತೆ ಶಿಶಿರ್ ಅವರು ಕರೆಕ್ಟ್ ಆಗಿದೆಯಾ? ಪಾಪ ಮಂಜಣ್ಣ ಮತ್ತೆ ಗೌತಮಿ ಅವರನ್ನ ಟಾರ್ಗೆಟ್ ಮಾಡಿದ್ರು ಅಂತ ನನಗೂ ಅನ್ನಿಸ್ತಾ ಇದೆ. ನಿಮ್ಗೂ ಅದೇ ತರ ಅನ್ನಿಸ್ತಾ ಇದೆಯಾ? ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಕೊನೆಗೂ ಮೋಕ್ಷಿತ ಅವರು ರಿಯಲೈಸ್ ಆಗಿದ್ದಾರೆ ಅನ್ನೋದು ನನ್ನ ಒಪಿನಿಯನ್. ಅದನ್ನ ಅದೇ ರೀತಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಬಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ. ರಜತ್ ಅವರು ಬಂದು ಎಂಟ್ರಿ ಆಗ್ತಾರೆ. ಎಲ್ಲ ಮಲಗಿರ್ತಾರೆ. ಮಲಗಿರ್ಬೇಕಾದ್ರೆ ಎಲ್ಲ ಬ್ಯಾಂಡ್ ಹೊಡ್ಕೊಂಡು ಬಂದು ಒಳಗಡೆ ಬಿಡ್ತಾರೆ. ನಿಜವಾಗ್ಲೂ ಎಂಟ್ರಿ ಮಾತ್ರ ಚೆನ್ನಾಗಿತ್ತು. ಎಲ್ಲರೂ ಸ್ವಲ್ಪ ನಿದ್ದೆಯಲ್ಲಿ ಇದ್ರಲ್ವಾ, ಸ್ವಲ್ಪ ಎಕ್ಸೈಟ್ಮೆಂಟ್ ಆದ್ರು ಯಾರು ಬಂದಿದ್ದಾರೆ ಏನು ಅಂತ. ಬಟ್ ರಜತ್ ಅವರು ಆಲ್ರೆಡಿ ಅಲ್ಲಿ 1-2-3 ಪರಿಚಯ ಇರೋದ್ರಿಂದ ಸ್ವಲ್ಪ ಈಸಿಯಾಗಿ ತಗೊಂಡ್ರು. ಎಲ್ಲ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಕೊನೆಗೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ, ರಜತ್ ಅವ್ರಿಗೆ ವೆಲ್ಕಮ್ ಅಂತ. ಗುರು, ನನಗೇನೇ ಅನಿಸ್ತು ಅಂತಂದ್ರೆ ಮೊದಲನೇ 1 ದಿನದಲ್ಲಿ ರಜತ್ ಅನ್ನ ನೋಡಿ ನಿಜವಾಗ್ಲೂ ಸ್ವಲ್ಪ ಓವರ್ ಆಗಿ ಬಿಲ್ಡಪ್ ಅನ್ನ ಕೊಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಆಟಿಟ್ಯೂಡ್ ಆಗಿರ್ಬೋದು, ಆ ಮಾತಾಡೋ ಪದಗಳಾಗಿರ್ಬೋದು, ಮೊದಲು ಒಂದೇ ದಿನಕ್ಕೆ ಜಡ್ಜ್ ಮಾಡೋದು ನಂದು ರಾಂಗ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮೇಲ್ನೋಟಕ್ಕೆ ನೋಡಿದ್ರೆ ಅವ್ರ ಆಟಿಟ್ಯೂಡ್ ಆ ತರ ಇದೆ ಅಂತ ಅನಿಸ್ತಾ ಇದೆ. ನಿಜವಾಗ್ಲು ನೀವು 50 ದಿನದಲ್ಲಿ ಕಿತ್ತು ದಬಾಗ್ದೇ ಇರೋದನ್ನ ನಾನ್ ಕಿತ್ತು ದಬಾಗ್ತೀನಿ, ಈ ತರ ಮಾತುಗಳೆಲ್ಲ ನಿಜವಾಗ್ಲು ಬೇಡ ಅಂತ ನನಗೆ ಅನಿಸ್ತಾ ಇತ್ತು. ಸ್ವಲ್ಪ ಬಿಲ್ಡಪ್ ಅನ್ನ ಜಾಸ್ತಿ ಕೊಡ್ತಾ ಇದ್ದಾರೆ, ಬಿಲ್ಡಪ್ ರಾಜನ ಅಂತ ಅನಿಸ್ತಾ ಇದೆ. ಒಟ್ನಲ್ಲಿ ಟ್ರೋಲ್ ಮೆಟೀರಿಯಲ್ ಆಗದೆ ಇದ್ರೆ ಅಷ್ಟೇ ಸಾಕು ಅಂತ ನನ್ನ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಆಚೆ ಕಡೆ ಏನೇನು ನಡೀತಾ ಇದೆ ಹೇಳ್ಬೇಕಾ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ವೀಕೆಂಡ್ ಅಲ್ಲಿ ಆಗಿರೋ ಇದಕ್ಕೆ ಯಾರು ಕೇಳೋದು ಕೂಡ ರೆಡಿ ಇರಲ್ಲ ಬಿಡಿ. ಬಟ್ ಹೋಗ್ತಾರೆ. ಧನರಾಜ್ ಅವ್ರಿಗೆ ಸೂಪರ್ ಆಗಿ ಕೆಲವೊಂದು ಹಿಂಟ್ಸ್ ಅನ್ನ ಕೊಡ್ತಾರೆ. ನಿಜವಾಗ್ಲು ನಿನ್ಗೆಲ್ಲಿ ಮಾತಾಡ್ಬೇಕು ಅನ್ಸುತ್ತೋ ಅಲ್ಲಿ ಮಾತಾಡು, ಯಾಕೆ ಸುಮ್ಮನೆ ಸೈಲೆಂಟ್ ಆಗಿರ್ತೀಯ ಬಾಯಲ್ಲಿ ಮನ್ಸಲ್ಲಿ ಇಟ್ಕೊಂಡು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ತಾರೆ. ಅವತ್ತು ಅವರು ಸ್ವಲ್ಪ ಎಮೋಷನಲ್ ಆದಾಗ ಎಲ್ಲರಿಗೂ ಬೇಜಾರಾಯ್ತು. ಇದನ್ನ ಹೇಳ್ತಾರೆ. ನಿಜವಾಗ್ಲೂ ಧನರಾಜು ಅದನ್ನ ತಗೊಂಡು ಇನ್ಪುಟ್ ಆಗಿ ತಗೊಂಡು ಮಾತಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಚೇಂಜ್ ಆಗ್ಬೇಕು ಧನರಾಜ್ ಅವರು, ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಅದೇ ರೀತಿ ವಿಕ್ಕಿಗೂ ಹೋಗಿ ಒಂದು ಸಜೆಷನ್ ಅನ್ನ ಕೊಡ್ತಾರೆ. ಮಾಸ್ಕ್ ಹಾಕೊಂಡಿದ್ಯಾ, ಮಾಸ್ಕ್ ಅನ್ನ ಓಪನ್ ಅಪ್ ಮಾಡಿ, ಎಲ್ಲ ಓಪನ್ ಆಗಿ ನೀನು ಎಲ್ಲ ಆಂಗಲ್ ಅಲ್ಲೂ ಓಪನ್ ಅಪ್ ಆಗಿ ಗೇಮ್ ಅನ್ನ ಆಡು, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಸ್ವಲ್ಪ ಲೈಟ್ ಆಗಿ ಇದೆ, ಒಂದು ಶೇಡು ನೆಗೆಟಿವ್ ಕೋಪ ಅನ್ನೋ ಶೇಡ್ ಅನ್ನ ಓಪನ್ ಮಾಡಿಲ್ಲ ಇನ್ನು ಕ್ಲಿಯರ್ ಕಟ್ ಆಗಿ ವಿಕ್ಕಿ. ಅದನ್ನ ಓಪನ್ ಮಾಡಿ ಗೇಮ್ ಅನ್ನ ಆಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಇಷ್ಟೆಲ್ಲ ಆಗಿರುತ್ತೆ, ಎಲ್ಲ ಫುಲ್ ಬಿಸಿ ಆಗಿರ್ತಾರೆ, ವೈಲ್ಡ್ ಕಾರ್ಡ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಮಂಜಣ್ಣ ಸ್ಟಾರ್ಟ್ ಮಾಡ್ತಾರೆ. ಕಿಚನ್ ಅಲ್ಲಿ ಹೋಗ್ಬಿಟ್ಟು ವಿಕ್ರಮ್ ಅವ್ರಿಗೆ ಎಲ್ಲ ಹೇಳ್ತಾ ಇರ್ತಾರೆ, ತಟ್ ಕಳ್ಸ್ಬಿಡೋಣ, ಎಲ್ಲ ನಮ್ಮದು ನಾವು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ವೈಲ್ಡ್ ಕಾರ್ಡ್ಸ್ ಬಂದಾಗ ಒಳಗಡೆ ಇರೋರ್ಗೆ 50 ದಿನ ಬಂದಿರೋರ್ಗೆ ಈ ತರ ಅನ್ಸೋದು ಸಹಜ. ಪ್ಲಾನ್ ಮಾಡ್ತಾರೆ, ಇದೆಲ್ಲ ಏನು ಮಾಡಕ್ ಆಗೋದಿಲ್ಲ. ಅದು ಅವರ ಸ್ಟ್ರಾಟಜಿ ಪ್ಲಾನ್ ಎಲ್ಲ ಇದು ಮಾಡಿ ಹಳಬರೆಲ್ಲ ನಾವೆಲ್ಲ ಒಂದಾಗಿದ್ದೀವಿ, ಈಗ ಹೊಸಬ್ರು ಬಂದಿರೋರಿಗೆ ಯಾಕೆ ಬಿಟ್ಕೊಡ್ಬೇಕು ಅನ್ನೋದು ಅವ್ರ ಸ್ಟ್ರಾಟಜಿ ಕರೆಕ್ಟ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದು ಮೋಕ್ಷಿತ ಮತ್ತೆ ಐಶ್ವರ್ಯ ಶಿಶಿರ್ ಅವರು ಬಂದು ಒಂದು ಡಿಸ್ಕಷನ್ ಮಾಡ್ತಾ ಇರ್ತಾರೆ.
ಮಂಜಣ್ಣ ಮತ್ತೆ ಗೌತಮಿ ಅವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಮಾಡ್ತಾ ನೀವೆಲ್ಲ ಈಗಾಗಲೂ ರಿಯಲೈಸ್ ಆಗಿದ್ದೀರಾ, ಈಚೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಮೋಕ್ಷಿತ್ ಅವ್ರಿಗೆ ಐಶ್ವರ್ಯ ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಗುಡ್, ಇಲ್ಲಿವರೆಗೂ ಗುಡ್. ಬಟ್ ಆದ್ರೆ ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳೋಣ, ನಾವೆಲ್ಲ ಒಂದು ನಾಮಿನೇಟ್ ಮಾಡೋಣ, ಇದನ್ನ ಮಾಡಬಾರ್ದು. ಆ ತರ ಗ್ರೂಪ್ ಮಾಡ್ಕೊಂಡು ಇದ್ ಮಾಡಿದ್ರೆ ಅವ್ರಿಗೂ ನಿಮ್ಗೂ ವ್ಯತ್ಯಾಸ ಏನಿರುತ್ತೆ ಐಶ್ವರ್ಯಕ್ಕ ಅಲ್ವಾ? ನಿಜವಾಗ್ಲೂ ನಿಮ್ಮ ಮೇಲೆ ಒಳ್ಳೆ ಹೋಪ್ ಇದೆ ನನಗೆ. ಈ ತರ ಸಿಮ್ಮಿ ಇದ್ರಲ್ಲಿ ಮಾಡಿ ಆ ಹೋಪ್ ಅನ್ನ ಕಳ್ಕೋಬೇಡಿ ಅನ್ನೋದು ನನ್ನ ಒಪಿನಿಯನ್. ಏನಕ್ಕೆ ಬೇಕು ಗ್ರೂಪ್ ಗೇಮು? ಆಗೋಯ್ತು 50 ದಿನ, ಇನ್ನೆಷ್ಟು ದಿನ ಸರ್ವೈವಲ್ ಆಗ್ಬೇಕು ಅಂತ ಆಡ್ತೀರಾ? ಕಪ್ಗೋಸ್ಕರ ಆಡಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಆ ಇಬ್ರು ಶಿಶಿರು ಮತ್ತೆ ಈ ಕಡೆ ಮೋಕ್ಷಿತ ಅವ್ರು ಕೂಡ ತಲೆ ಅಲ್ಲಾಡಿಸ್ತಾರಲ್ವಾ, ಸಖತ್ ಬೇಜಾರಾಯ್ತು ನನಗಂತೂ ಈ ಒಂದು ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ. ಮಾಡಬಾರ್ದಾಗಿತ್ತು ಆ ತರ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ನಮ್ಮ ಶೋಭಕ್ಕನ ಎಂಟ್ರಿ, ಕಿಚನ್ ಅಲ್ಲಿ ಎಲ್ಲ ಗ್ರಾಸರಿಯನ್ನ ಇಟ್ಬಿಟ್ಟು ಎಂಟ್ರಿ ಕೊಡಿಸ್ತಾರೆ. ತುಂಬಾ ಸಖತ್ತಾಗಿತ್ತು ನಿಜವಾಗ್ಲೂ. ಶೋಭಾ ಶೆಟ್ಟಿ ಎಂಟ್ರಿ ಕೊಟ್ಟು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರ್ಗು ಒಂದು ಮನೆಯಲ್ಲಿ ಓಡಾಡ್ಕೊಂಡು ಇದ್ ಮಾಡ್ಕೊಂಡು ಸ್ವಲ್ಪ ಹನುಮಂತ ಅವ್ರ ಜೊತೆನೆ ಜಾಸ್ತಿ ಇರೋದಕ್ಕೆ ಟ್ರೈ ಮಾಡಿದ್ರು. ಎಲ್ಲ ಒಂದ್ ಕಡೆಯಿಂದ ಅಬ್ಸರ್ವ್ ಮಾಡಿದ್ರೆ ನಾನು ಶೋಭಾ ಶೆಟ್ಟಿನ ನೋಡಿದ್ದೀನಿ, ಪ್ರೀವಿಯಸ್ ಬಿಗ್ ಬಾಸ್ ಸೀಸನ್ ಅಲ್ಲೂ ನೋಡಿದ್ದೀನಿ. ರಗಡ್ ಗುರು, ರಗಡ್ ಅಂದ್ರೆ ರಗಡ್, ಏನೇ ಇದ್ರು ಮುಖದ ಮೇಲೆ ಹೇಳ್ತಾರೆ ಆ ತರ ಕ್ಯಾರೆಕ್ಟ್ರು ಶೋಭಾ ಶೆಟ್ಟಿದು. ಹೊಟ್ಟೆಲ್ ಇಟ್ಕೊಂಡು ಮಾತಾಡೋ ಕ್ಯಾರೆಕ್ಟರ್ ಅಂತೂ ಅಲ್ಲ ಶೋಭಾ ಶೆಟ್ಟಿದು. ಫುಲ್ ಫೈರ್ ಬ್ರ್ಯಾಂಡ್ ಅಂತಂದ್ರೆ ತಪ್ಪಾಗೋದಿಲ್ಲ ಶೋಭಾ ಶೆಟ್ಟಿ ಅವ್ರ ಬಗ್ಗೆ. ಅವ್ರ ಬಗ್ಗೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ನಿರೀಕ್ಷೆ ಮಾಡ್ಬೋದು ಗುರು. ಅವ್ರು ನಿರೀಕ್ಷೆ ಮಾಡಿರೋದಕ್ಕೆ ಹುಸಿ ಮಾಡೋದಿಲ್ಲ ಅಂತ ನನ್ನ ಒಪಿನಿಯನ್. ಒಟ್ಟಿನಲ್ಲಿ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಬಟ್ ಇವತ್ತೇ ಓಪನ್ ಅಪ್ ಆಗ್ತಾರ, ನಾಳೆ ಓಪನ್ ಅಪ್ ಆಗ್ತಾರ ಗೊತ್ತಿಲ್ಲ. ಒಟ್ನಲ್ಲಿ ಒಬ್ಬೊಬ್ಬರಿಗೂ ಅಂತೂ ಅವ್ರು ಓಪನ್ ಅಪ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಿವಿ ಮುಚ್ಕೋಬೇಕು, ಆ ರೇಂಜ್ ಮಾತಾಡ್ತಾರೆ ಅವ್ರು. ನಿಜವಾಗ್ಲು ಸಖತ್ತಾಗಿರುತ್ತೆ. ಬಟ್ ಪಾಯಿಂಟ್ ಬೈ ಪಾಯಿಂಟ್ ಮಾತಾಡ್ತಾರೆ, ಹೆಂಗಂದ್ರೆ ಹೆಂಗ್ ಮಾತಾಡಲ್ಲ ಅವರು. ತುಂಬಾ ಚೆನ್ನಾಗಿರುತ್ತೆ ಶೋಭಾ ಶೆಟ್ಟಿ ಅವ್ರ ಗೇಮು, ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕಿಚನ್ ಇನ್ಚಾರ್ಜ್ ಬಗ್ಗೆ ಕೊಡ್ತಾರೆ. ಕಿಚನ್ ಇನ್ಚಾರ್ಜ್ ಕೊಡ್ತಾರೆ. ಬಿಗ್ ಬಾಸ್ ಬಂದು ನೀವು ಯಾರಿಗಾದ್ರೂ ಇಬ್ಬರಿಗೆ ಕಿಚನ್ ಅಲ್ಲಿ ಇನ್ಚಾರ್ಜ್ ಕೊಡ್ಬೇಕು, ಸಂಪೂರ್ಣ ಅವ್ರದೇ ಇರುತ್ತೆ. ಏನೇ ತಗೋಬೇಕಂದ್ರೆ ನಿಮ್ ಇದಿಲ್ದೆ ಅಪ್ಪಣೆ ಇಲ್ಲದೆ ತಗೊಳಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಬಂದ್ಬಿಟ್ಟು ಈ ಕಡೆ ರಜತ್ ಬಂದ್ಬಿಟ್ಟು ಯಾರಿಗೆ ಕೊಡೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಶೋಭಾ ಶೆಟ್ಟಿ ಡಿಸಿಷನ್ ತಗೊಂತಾರಲ್ವಾ, ಸ್ಟ್ಯಾಂಡ್ ತಗೊಂತಾರಲ್ವಾ, ಸಕ್ಕದಾಗಿತ್ತು. ಫುಡ್ ವೇಸ್ಟ್ ಆಗೋದ್ ಬೇಡ, ಫುಡ್ ಯಾರು ಕರೆಕ್ಟ್ ಆಗಿದೆ, ಯಾರಿಗೆ ಅಡ್ಗೆ ಮಾಡಕ್ ಬರುತ್ತೋ ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಒಳ್ಳೆ ಪಾಯಿಂಟ್ ನಿಜವಾಗ್ಲೂ ಅದು. ಶೋಭಾ ಶೆಟ್ಟಿ ಡಿಸಿಷನ್ ತಗೊಂಡು ಕ್ಲೀನ್ ಆಗಿ ಎಲ್ಲ ಇದ್ ಮಾಡಿ ಆ ಕಡೆ ಗೌತಮಿ ಮತ್ತೆ ಮಂಜಣ್ಣಗೆ ಇದ್ ಮಾಡ್ತಾರೆ. ಸುರೇಶ್ ಅಣ್ಣಗ್ ಮೂವರ್ಗೂ ಉಸ್ತುವಾರಿಯನ್ನ ವಹಿಸ್ತಾರೆ. ಅದೆಲ್ಲ ಆದ್ಮೇಲೆ ಈ ಕಡೆ ಮೋಕ್ಷಿತ ಅವ್ರದ್ದು ಮತ್ತೆ ಗೌತಮಿ ಮಂಜಣ್ಣದು ಕಾನ್ವರ್ಸೇಷನ್ಸ್, ತುಂಬಾ ಲೆಂತಿ ಕಾನ್ವರ್ಸೇಷನ್ಸ್ ನಡೀತಾ ಇರುತ್ತೆ. ಅವ್ರು ಹೇಳ್ತಾ ಇರ್ತಾರೆ ಕ್ಲಿಯರ್ ಆಗಿ, ಮೋಕ್ಷಿತ್ ಅವರು ನಿಮ್ಮಿಂದ ನನ್ಗೆ ಈ ತರ ಆಗ್ತಾ ಇದೆ, ನನ್ಗೆ ಬೆಲೆ ಇಲ್ಲ, ಇಬ್ರು ಆರ್ಗ್ಯುಮೆಂಟ್ಸ್ ಅಲ್ಲಿ ನಾನು ಬಡ ಆಗ್ತಾ ಇದ್ದೀನಿ, ಅದಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಮೋಕ್ಷಿತ್ ಅವರು ಗುರು ಡಿಸೈಡ್ ಆಗೋಗಿದ್ದಾರೆ. ಆಚೆ ಕಡೆಯಿಂದ ಕೆಲವೊಂದು ಹಿಂಟ್ಸು ಬಂದಿದೆ ಅವ್ರಿಗೆ, ಕ್ಲಿಯರ್ ಕಟ್ ಮ್ಯಾನಿಪುಲೇಟ್ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಈಗ ಆಚೆ ಬರೋದಕ್ಕೆ ಡಿಸೈಡ್ ಆಗಿದ್ದಾರೆ ಆ ಗ್ರೂಪ್ ಇಂದ. ಇದು ಗುಡ್. ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಇದೆ, ಆಚೆ ಬರ್ಬೇಕು ಆ ಬ್ಯಾಚ್ ಇಂದ ಅಂತ. ಬಂದು ಇನ್ನೊಂದು ಗುಂಪು ಮಾಡ್ಕೊಂಡು ಆಡೋದಲ್ಲ, ಇಂಡಿವಿಜುವಲ್ ಆಗಿ ಗೇಮ್ ಆಡ್ಬೇಕು. ನಿಜವಾಗ್ಲೂ ಇನ್ನೊಂದು ಗುಂಪು ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಷ್ಟೇ ಮೋಕ್ಷಿತ ಅವ್ರಿಗೆ. ಈಗ ಆಚೆ ಬಂದಿದ್ದಾರೆ, ಸಿಂಗಲ್ ಆಗಿ ಆಟ ಆಡ್ಬೇಕು. ಇನ್ನು ಇರೋದು 50 ದಿನ ಆಟ ಆಡಿದ್ರೆ ಮಾತ್ರ ಮುಂದಕ್ಕೆ ಹೋಗೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಬರ್ತಾ ಬರ್ತಾ ಕಷ್ಟ ಆಗುತ್ತೆ ಗುರು ಗೇಮು. ಒಂದ್ ಕಡೆಯಿಂದ ಮಂಜಣ್ಣ ಹೇಳ್ತಾರೆ, ನಿಮ್ ಮಾತುಗಳಿಂದ ನನ್ಗೆ ಬೇಜಾರಾಗ್ತಾ ಇದೆ, ಮಂಜಣ್ಣನ್ಗೆ ಹೇಳ್ತಾರೆ. ನಿಜವಾಗ್ಲು ಎಲ್ಲ ಅವ್ರು ಮಾತಾಡಿದ ಮಾತುಗಳೆಲ್ಲ ಕರೆಕ್ಟ್ ಆಗೇ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಟೂ ಗುಡ್. ಇದನ್ನ ಇನ್ನು ಮುಂದೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅದನ್ನ ಬಿಟ್ಟು ಮತ್ತೆ ನಾನು ಹಳೆ ಇದಕ್ಕೆ ಬರ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಜವಾಗ್ಲೂ ರಿಯಲೈಸ್ ಆಗಿದ್ದಾರೆ, ಇದನ್ನ ಉಳಿಸ್ಕೋಬೇಕಷ್ಟೇ. ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಒಂದ್ ಚಟುವಟಿಕೆ ಕೊಡ್ತಾರೆ, ತೆಂಗಿನಕಾಯಿ ಹೊಡೆಯೋದ್ರ ಮೂಲಕ ಆಟನ ಪ್ರಾರಂಭ ಮಾಡಿ ಅಂತ. ಯಾರಿಗೆ? ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗೆ. ಬಿಗ್ ಬಾಸ್ ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಉತ್ತರ ಕೊಡ್ಬೇಕಷ್ಟೇ. ಸಖತ್ತಾಗಿತ್ತು ಈ ಸೆಗ್ಮೆಂಟ್ ಮಾತ್ರ. ಇಲ್ಲಿ ಗೊತ್ತಾಯ್ತು ಕ್ಲಿಯರ್ ಕಟ್ ಟಾರ್ಗೆಟ್ ತ್ರಿವಿಕ್ರಮ ಇಬ್ಬರಿಗೂ ಅಂತ. ಬಟ್ ರಜತ್ ಡೈರೆಕ್ಟ್ ಆಗಿ ಮೂವ್ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಆಗಿ ಎಲಿವೇಶನ್ ಕೊಡದೆ ಶೋಭಾ ಶೆಟ್ಟಿ ಮೂವ್ ಮಾಡ್ತಾ ಇದ್ದಾರೆ. ನಿಜವಾಗ್ಲು ಸೂಪರ್ ಶೋಭಾ ಶೆಟ್ಟಿ ಅಂತ ನನಗನ್ನಿಸ್ತು. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಈ ಹೌಸ್ ಅಲ್ಲಿ ಯಾರನ್ನ ನೀವು ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ಈ ಕಡೆ ಬಂದು ಅಣ್ಣ ಮಂಜಣ್ಣನ ಹೆಸರು ಹೇಳ್ತಾರೆ. ಮಂಜಣ್ಣಗೆ ಸಾಥ್ ಇಲ್ಲ, ಸಾಥ್ ಕೊಟ್ರೆ ಒಳ್ಳೆ ಫ್ರೆಂಡ್ ಅಂತ.
ಆ ಕಡೆ ಶೋಭಾ ಶೆಟ್ಟಿ ಅವರು ಕ್ಯಾಲ್ಕುಲೇಟಿವ್ ಆಗಿ ಧರ್ಮ ಅವ್ರ ಹೆಸರು ತಗೊಂತಾರೆ ನೋಡಿ. ಧರ್ಮ ಅವರು ತುಂಬಾ ಹೆಲ್ಪ್ಫುಲ್ ಆಗಿರ್ತಾರೆ. ಈಗ ಬಂದಾಗೆಲ್ಲ ಅವಸಲ ಎಲ್ಲ ಚೆನ್ನಾಗಿ ಇದ್ ಮಾಡ್ತಾರೆ. ನನಗೆ ಧರ್ಮ ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋ ಇದು ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಹೌಸಲ್ಲಿ ಯಾರ ಮುಖವಾಡ ತೆಗೆಯೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಎರಡನೇ ಪ್ರಶ್ನೆ ಕೇಳ್ತಾರೆ. ಅವರು ಚೈತ್ರ ಹೆಸರು ಹೇಳ್ತಾರೆ. ಈ ಕಡೆ ಇವರು ಗೌತಮಿ ಹೆಸರು ಹೇಳ್ತಾರೆ. ಗೌತಮಿ ಅವರು ನಿಜವಾಗ್ಲೂ ಗುರು ನನ್ಗೇನ್ ಅನಿಸುತ್ತೆ ಅಂತಂದ್ರೆ, ಒಂದ್ ಮನುಷ್ಯನ್ಗೆ ನೆಗೆಟಿವಿಟಿ ಅನ್ನೋದೇ ಇಲ್ವ, ಕೋಪ ಅನ್ನೋದೇ ಬರಲ್ವಾ? ಅಷ್ಟೊಂದು ಪಾಸಿಟಿವ್ ಆಗಿ ಯಾವಾಗೂ ನಗ್ನಂತ ಅದೇ ರೀತಿ ಕಂಟ್ರೋಲ್ ಮಾಡ್ಕೊಂಡು ಇರಕ್ ಸಾಧ್ಯನಾ? ನನಗೂ ಅನಿಸ್ತಾ ಇದೆ ಗುರು. ನಿಜವಾಗ್ಲು ಅವ್ರು ಫೇಕ್ ಅವರೇ ಇರ್ಬೋದು, ಅವ್ರ ವ್ಯಕ್ತಿತ್ವ ಆ ತರನೇ ಇರ್ಬೋದು. ಬಟ್ ನನ್ಗೆ ಆ ತರ ಅನಿಸ್ತಾ ಇದೆ ಅವ್ರಿಗೆ, ಗೌತಮಿ ಅವ್ರ ಮೇಲೆ ಆ ತರ ನ್ಯಾಚುರಲ್ ಆಗಿ ಬರ್ತಾ ಇಲ್ಲ ಫೀಲ್ ಗುರು. ನಿಜವಾಗ್ಲು ಇದೇ ಗೌತಮಿನ ಧನರಾಜ್ ಅವ್ರ ವಿಚಾರದಲ್ಲಿ ಎಷ್ಟು ಸೀರಿಯಸ್ ಅವರು, ಆ ಬೊಂಬಳಿದ್ರು ಅಂತ ಎಲ್ಲೂ ಹೋದ್ರ ಆ ಗೌತಮಿ ನಿಜಾನ, ಈ ಗೌತಮಿ ನಿಜಾನ? ಯಾರು ಒರಿಜಿನಲ್? ನನಗೆ ಕನ್ಫ್ಯೂಷನ್ ಇದೆ ಗುರು. ನಿಮ್ಗೇನಾದ್ರು ಗೊತ್ತಿದ್ರೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಯಾರಿಗೆ ಟಕ್ಕರ್ ಕೊಡ್ತೀರಾ ಅಂದ್ರೆ ಅಣ್ಣ ಬಂದು ತ್ರಿವಿಕ್ರಮ್ ಹೆಸರು ಹೇಳ್ತಾರೆ. ತ್ರಿವಿಕ್ರಮ್ ಕ್ಲಿಯರ್ ಕಟ್ ಟಾರ್ಗೆಟ್, ತ್ರಿವಿಕ್ರಮ್ನ ಹೊಡಿಬೇಕು, ತ್ರಿವಿಕ್ರಮ್ನ ಹೊಡೆದ್ರೇನೆ ಗೇಮಲ್ಲಿ ಮುಂದೆ ಹೋಗಕ್ಕಾಗೋದು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಅಣ್ಣ. ಕಷ್ಟ ಇದೆ ಗುರು ಅಣ್ಣದು, ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ರಜತ್ ಅನ್ನೋದು ಕಷ್ಟ ಇದೆ. ಈ ಕಡೆ ಬಂದ್ರೆ ಶೋಭಾ ಶೆಟ್ಟಿ ಅವರು ಮಂಜಣ್ಣ ಹೆಸರು ಹೇಳ್ತಾರೆ. ಮಂಜಣ್ಣಗೆ ಟಕ್ಕರ್ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ. ನನಗೆ ಎಷ್ಟು ಪ್ರಕಾರ ಇವತ್ತು ಇಲ್ಲ ನಾಳೆ 2 ದಿನ ಒಳಗಡೆ ಮಂಜಣ್ಣಗೆ ಹಾಕೊಂತಾರೆ ಶೋಭಾ ಶೆಟ್ಟಿ. ಕ್ಲಿಯರು. ನನ್ನ ಅನಾಲಿಸಿಸ್ ಪ್ರಕಾರ, ನಾನು ಶೋಭಾ ಶೆಟ್ಟಿ ನೋಡಿರೋ ಪ್ರಕಾರ ಗ್ಯಾರಂಟಿ ಹಾಕೋತಾರೆ. ನೋಡ್ಕೊಳ್ಳಿ, ಒಳ್ಳೆ ಆರ್ಗ್ಯುಮೆಂಟ್ಸ್ ಅಂತೂ ಸಕ್ಕದಾಗಿ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಯಾರ ಜೊತೆ ಅಂತರ ಕಾಯ್ಕೊಳ್ತೀರಾ ಅಂತಂದ್ರೆ, ಇವರು ಚೈತ್ರ ಹೆಸರು ಹೇಳ್ತಾರೆ, ಅವ್ರು ಮಂಜು ಹೆಸರು ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ಯಾರು ಸ್ನೇಹ ಮುರಿಯೋದಿಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಯಾರು ನಮ್ಮ ರಜತ್ ಅವ್ರು ಬಂದು ಭವ್ಯ ಮತ್ತೆ ವಿಕ್ಕಿ ಎಲ್ಲದೂ ಅವ್ರದೇ ತಗೊಂತಾ ಇರ್ತಾರೆ. ಅವ್ರಿಬ್ರು ಸ್ನೇಹ ಮುರಿದು ನಾನು ಹೋಗ್ತೀನಿ ಸೆಂಟ್ರಲ್ಲಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಈ ಕಡೆ ಶೋಭಾ ಶೆಟ್ಟಿ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಕೊಡ್ತಾರೆ ಗುರು ಉತ್ತರ. ಹೌಸಲ್ಲಿ ಯಾರು ಫ್ರೆಂಡ್ಸ್ ಅನ್ನೋದೇ ಇಲ್ಲ, ಎಲ್ಲ ಫೇಕ್ ಫ್ರೆಂಡ್ಸೇ. ಎಲ್ಲರ ಬಗ್ಗೆ ಹಿಂದೆ ಮಾತಾಡ್ಕೊಂತಾರೆ. ಇನ್ನು ಅವ್ರದ್ದು ಇದೇನಿದೆ ಮುರಿಯಂಥದ್ದು ಅಲ್ವಾ? ಸಕ್ಕದಾಗ ಕೊಟ್ರು ನಿಜವಾಗ್ಲೂ ಆನ್ಸರ್ ಮಾತ್ರ ಶೋಭಾ ಶೆಟ್ಟಿ. ಅದಾದ್ಮೇಲೆ ಯಾರ ಆಟದ ತಂತ್ರ ಅಂದ್ರೆ, ಯಾರ ಸ್ಟ್ರಾಟಜಿ, ಯಾರ ಆಟನ ನೀವು ಬ್ರೇಕ್ ಮಾಡ್ಬೇಕು ಅಂತ ಕೇಳಿದ್ರೆ ಇಬ್ರು ವಿಕ್ಕಿ ಹೆಸರು ಹೇಳ್ತಾರೆ ಅಲ್ವಾ? ನೋಡಿ ಕ್ಲಿಯರ್ ಗುರು. ವಿಕ್ಕಿಗೆ ಒಂದು ಐಡಿಯಾ ಬಂದ್ಬಿಡ್ತು ಗುರು ನೆನ್ನೆ. ನಾನು ಕರೆಕ್ಟ್ ಆಗಿದ್ದೀನಿ, ಅವ್ರ ಮಾತುಗಳಲ್ಲೇ ಗೊತ್ತಾಗೋಯ್ತು. ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಏನು ಮಾಡ್ಕೊಳ್ಳೋದು ಬೇಡ, ಇದೇ ತರ ಮುಂದೆ ಹೋದ್ರೆ ಸಾಕು ಅನ್ನೋದು ಕ್ಲಿಯರ್ ಕಟ್. ವಿಕ್ಕಿಗೆ ಅಷ್ಟು ಮಾತ್ರ ಮೆಚುರಿಟಿ ಇಲ್ಲ ಅಂತ, ಥಿಂಕ್ ಮಾಡೋ ಮೆಚುರಿಟಿ ಇಲ್ಲ ಅಂತ ನಾನು ಅಂದ್ಕೊಳ್ಳಲ್ಲ. ಕ್ಲಿಯರ್ ಕಟ್ ವಿಕ್ಕಿಗೆ ಗೊತ್ತಾಗೋಗಿದೆ ನಾನು ಟಾಪಲ್ಲಿ ಇದ್ದೀನಿ ಅಂತ. ಹಿಂಟ್ ಕ್ಲಿಯರ್ ಆಗಿ ಗೊತ್ತಾಗಿದೆ. ನೋಡ್ಬೇಕು ಯಾವ ರೀತಿ ಗೇಮ್ ಟರ್ನ್ ಆಗುತ್ತೆ ಅಂತ. ಅದಾದ್ಮೇಲೆ ಫೇಕ್, ಯಾರು ಕ್ಯಾಮ್ರಾಗೋಸ್ಕರ ಫೇಕ್ ಆಗಿ ಯಾರು ಆಟ ಆಡ್ತಾ ಇದ್ದಾರೆ ಅಂತಂದ್ರೆ, ಇಬ್ರು ಚೈತ್ರ ಹೆಸರು ಹೇಳ್ತಾರೆ. ಇಬ್ರು ಚೈತ್ರ ಹೆಸರು ಹೇಳ್ಬಿಟ್ಟು ಫೇಕ್ ಆಗಿ ಇದ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದೆಲ್ಲ ಸೆಗ್ಮೆಂಟ್ ಆಗುತ್ತೆ. ಸೆಗ್ಮೆಂಟ್ ಎಲ್ಲ ಆದ್ಮೇಲೆ ವಿಕ್ಕಿ ಹೋಗ್ಬಿಟ್ಟು ಮೋಕ್ಷಿತ್ ಅವ್ರಿಗೆ ಒಂದು ಮೋಟಿವೇಶನ್ ಕೊಡ್ತಾರೆ. ನಿಜವಾಗ್ಲೂ ಗುರು, ಸ್ವಲ್ಪ ಹೊತ್ತಾದ್ರೂ ಕೂಡ ಸಕ್ಕದಾಗಿತ್ತು ಗುರು. ಅವ್ರು ಮೋಕ್ಷಿತ್ ಅವ್ರಿಗೆ ಹೋಗಿ ಹೇಳ್ತಾರೆ, ನಾನೊಂದು ಮಾತಾಡ್ಬೇಕು ನಿಮ್ಗೆ, ನಿಮ್ಮಲ್ಲಿ ನಿಜವಾಗ್ಲೂ ಪೊಟೆನ್ಶಿಯಾಲಿಟಿ ಇದೆ, ಥಿಂಕ್ ಮಾಡಿ ಆಟ ಆಡಿ, ಏನ್ ಮಾತಾಡ್ಬೇಕು ನೋಡಿ ಮಾತಾಡಿ ಆಟ ಆಡಿ. ಫಿಸಿಕಲಿ ಸ್ಟ್ರೆಂತ್ ಇದ್ದೀರಾ ಸ್ವಾಮಿ, ನಾನು ಪ್ರಶ್ನೆ ವಾರದಿಂದ ಇದೇ ಬಡ್ಕೋತಾ ಇರೋದು. ಮೋಕ್ಷಿತ್ ಅವ್ರಿಗೆ ಕೇಪಬಿಲಿಟಿ ಇದೆ, ಆ ಕೇಪಬಿಲಿಟಿಗೆ ತಗ್ಗಟ್ಟಾಗಿ ಅವ್ರು ಆಟ ಆಡ್ತಾ ಇಲ್ಲ. ಇದನ್ನೇ ನಾನು ಹೇಳ್ತಾ ಇರೋದು. ನನಗೆ ವಿಕ್ಕಿನೂ ಅದನ್ನೇ ಹೇಳಿದ್ದು. ನಿಜವಾಗ್ಲು ಟೂ ಗುಡ್. ಯಾಕೋ ಬರ್ತಾ ಬರ್ತಾ ಇವರಿಬ್ರು ತ್ರಿಮೋಕ್ಷ ಇವ್ರದ್ದು ಬಾಂಡಿಂಗ್ ಅನ್ನೋದು ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸ್ಟಾರ್ಟ್ ಮಾಡಿದ್ದಾರೆ ಕುತ್ಕೊಂಡು, ಈಗ ಸ್ವಲ್ಪ ಮಾತಾಡೋದಕ್ಕೆ ಹೋಗ್ತಾ ಐ ಹೋಪ್ ಬಾಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನೋಡೋಣ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾಮಿನೇಷನ್ಸ್ ಸ್ಟಾರ್ಟ್ ಆಗುತ್ತೆ. ನಾಮಿನೇಷನ್ಸ್ ಏನೂ ಇಲ್ಲ. ಒಬ್ಬರು ಬಂದು 3 ಜನದ ಹೆಸರನ್ನ ಹೇಳಿ ನಾಮಿನೇಟ್ ಮಾಡಬೇಕು. ವೈಲ್ಡ್ ಕಾರ್ಡ್ ಎಂಟ್ರೀಸ್ ಇಬ್ರು ಚೇರಲ್ಲಿ ಕೂತಿರ್ತಾರೆ. ಆ 3ರಲ್ಲಿ ಯಾರ್ದು ರೀಸನ್ ಕಡಿಮೆ ವ್ಯಾಲಿಡ್ ಅನ್ಸುತ್ತೋ ಅವ್ರನ್ನ ಸೇಫ್ ಮಾಡ್ತಾರೆ, ಇನ್ನಿಬ್ರು ನಾಮಿನೇಟ್ ಮಾಡ್ತಾರೆ. ಇಷ್ಟೇ ನಾಮಿನೇಷನ್. ಅಂದ್ರೆ ಆ ಮಡಿಕೆ ಹೊಡೆಯುವಂಥದ್ದು, ಆ ಬ್ಯಾಟಲ್ಲಿ ತಗೊಂಡೋಗಿ ಮಡಿಕೆ ಹೊಡೆಯುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಈ ಟಾಸ್ಕ್ ಮಾತ್ರ, ಈ ನಾಮಿನೇಷನ್ಸ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಮೋಕ್ಷಿತ್ ಅವ್ರನ್ನ ಕರೀತಾರೆ. ಮೋಕ್ಷಿತ್ ಅವ್ರನ್ನ ಕರೆದಾಗ ಫಸ್ಟ್ ಚೈತ್ರ ಅವ್ರನ್ನ ಕರೀತಾರೆ. ಚೈತ್ರ ಅವ್ರನ್ನ ಕರೆದು ಫಸ್ಟ್ ನಾಮಿನೇಷನ್ ಮಾಡ್ತಾರೆ. ಮಾಡಿ ಹೌಸಲ್ಲಿ ಅವರು ಹೆಲ್ತ್ ಇಂದ ಜಾಸ್ತಿ ಕೇರ್ ಮಾಡ್ತಾ ಇಲ್ಲ, ಜಾಸ್ತಿ ಪರ್ಸನಲ್ ಆಗಿ ತಗೊಂತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಪಾಯಿಂಟ್ ಅಗ್ರಿನೇ, ಯಾಕಂದ್ರೆ ಹೌಸಲ್ಲಿ ಚೈತ್ರ ಅವ್ರು ಇರೋಂಥದ್ದು ಅದೇ ರೀತಿನೇ.
ಅದಾದ್ಮೇಲೆ ಧನರಾಜ್ ಅವ್ರದ್ದು ತಗೊಂತಾರೆ. ಧನರಾಜ್ ಅವ್ರದ್ದು ತಗೊಂಡು ಈ ದುರಂಕಾರಿ ಅಹಂಕಾರಿ ಇದನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ. ಮೋಕ್ಷಿತ್ ಅವರು ಬಿಟ್ಬಿಡ್ಬೇಕು ಇದನ್ನ. ಮೊನ್ನೆ ಅಲ್ಲಿಗೆ ಕಲ್ಪೆಗೆ ಬಿಟ್ಬಿಟ್ಟು ಬೇರೆ ರೀಸನ್ಸ್ ಅನ್ನ ಕೊಡ್ಬೇಕು, ಬೇರೆ ಇದನ್ನ ಮಾಡ್ಬೇಕು. ಅವರು ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋದಷ್ಟು ಧನರಾಜ್ ಅವ್ರ ವಿಚಾರದಲ್ಲಿ ಮೋಕ್ಷಿತ್ ಅವ್ರಿಗೆ ಡ್ಯಾಮೇಜ್ ಅಷ್ಟೇ. ಅದಾದ್ಮೇಲೆ ಮಂಜಣ್ಣ ಇದ್ ಮಾಡ್ತಾರೆ. ಮಂಜಣ್ಣ ನಿಮ್ಮ ಮಾತುಗಳಿಂದ ನನ್ಗೆ ಕುಗ್ಗಿಸ್ತಾ ಇದೆ ಅಂತ ಅಂದ್ಬಿಟ್ಟು, ಇಲ್ಲಿ ಮೋಕ್ಷಿತ್ ಅವ್ರು ಹೇಳಿ ಪಾಯಿಂಟ್ಗಳೆಲ್ಲ ಸರಿನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಗುರು. 50 ದಿನ ಒಂದು ಫ್ರೆಂಡ್ಶಿಪ್ ಮಾಡಿದ್ದಾರೆ ಗುರು. 50 ದಿನ ಆ ಫ್ರೆಂಡ್ಶಿಪ್ ಅಲ್ಲಿ ಮೋಕ್ಷಿತ್ ಅವರು ಮಂಜಣ್ಣನ ನಾಮಿನೇಟ್ ಮಾಡಬಾರ್ದಾಗಿತ್ತು ನನಗನ್ಸಿರೋ ಪ್ರಕಾರ. ಕೂತ್ಕೊಂಡು ಅವ್ರಿಗೆ ಎಲ್ಲ ನಿಮ್ ಕರೆಯಿಂದ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಆಚೆ ಬಿಟ್ಬಿಡ್ಬೇಕಾಗಿತ್ತು. ಅವ್ರನ್ನ ಬಿಟ್ಬಿಟ್ಟು ಈ ವೀಕಿಂದ ಏನಾದ್ರು ಆಗಿದ್ರೆ ಒಬ್ಬರ ಮಧ್ಯೆ ಒಬ್ಬರಿಗೆ ಅದನ್ನ ಅವರು ನಾಮಿನೇಷನ್ಸ್ ಅಲ್ಲಿ ತಂದಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಈಗ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಬೆನ್ನಿಗೆ ಚೂರಿ ಹಾಕಿದ್ರ ಅನ್ನೋ ರೇಂಜ್ಗೆ ಹೋಗ್ಬಿಡುತ್ತೆ. ನಿಜವಾಗ್ಲು ಈ ವೀಕಲ್ಲಿ ನಾಮಿನೇಟ್ ಮಾಡಬಾರ್ದಾಗಿತ್ತು. ಅವರನ್ನ ಸಾರ್ಟ್ ಔಟ್ ಮಾಡ್ಕೊಂಡು ಗ್ರೂಪಿಂದ ಆಚೆ ಬಂದ್ಬಿಟ್ಟಿದ್ರೆ ಆಮೇಲೆ ಫರ್ದರ್ ಆಗಿ ಏನಾದ್ರು ಮಾಡಿದ್ರೆ ಸರಿ ಹೋಗ್ತಾ ಇತ್ತು. ಏಕಾಏಕಿ ಬಂದು ನಾಮಿನೇಟ್ ಮಾಡಿದ್ದು ಮಂಜಣ್ಣನ. ನಿಜವಾಗ್ಲು ಮಂಜಣ್ಣನ ತಗೊಂಡಿಲ್ಲ. ನನಗೂ ಒಂದ್ ಸ್ವಲ್ಪ ಬೇಜಾರಾಯ್ತು ಗುರು ಮೋಕ್ಷಿತ್ ಅವರು ವಿಚಾರದಲ್ಲಿ. ಓವರ್ ಆಲ್ ಆಗಿ 3 ಜನದಲ್ಲಿ ಧನರಾಜ್ ಅವರನ್ನ ಸೆಟ್ ಮಾಡ್ತಾರೆ ವೈಲ್ಡ್ ಕಾರ್ಡ್ಗಳು. ಈ ಕಡೆ ಮಂಜಣ್ಣ ಮತ್ತೆ ಚೈತ್ರ ಅವರಿಬ್ಬರಿಗೂ ತಲೆ ಮೇಲೆ ಮಡಕೆ ಬರ್ಸೋದಕ್ಕೆ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ವಿಕ್ಕಿ ಬರ್ತಾರೆ. ವಿಕ್ಕಿ ಬಂದು ಇಲ್ಲಿ ಗೌತಮಿನ ನಾಮಿನೇಟ್ ಮಾಡ್ತಾರೆ. ಫಸ್ಟ್ ನಾಮಿನೇಟ್ ಮಾಡ್ಬಿಟ್ಟು ಎಲ್ಲ ಹಿಂದೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಈ ತರ ಎಲ್ಲ ಬ್ಯಾಕ್ ಬಿಚಿಂಗ್ ಬಗ್ಗೆ ಮಾತಾಡ್ತಾರೆ. ಸಕ್ಕದಾಗಿ ಪಾಯಿಂಟ್ಗಳನ್ನ ಹೇಳಿದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ಧರ್ಮ ಅವ್ರ ಬಗ್ಗೆನೂ ಮಾತಾಡ್ತಾರೆ. ಧರ್ಮ ಅವರು ಬಂದು ಗೇಮ್ ಅನ್ನ ಇನ್ನೂ ಚೆನ್ನಾಗಿ ಆಡ್ಬೇಕು, ಪಾಯಿಂಟ್ಗಳನ್ನ ಗೆದ್ದಿದ್ರೆ ಇವತ್ತು ಇಲ್ಲಿ ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಮಂಜಣ್ಣ ಬಗ್ಗೆ ಹೇಳ್ತಾರೆ. ಮಂಜಣ್ಣ ಬಗ್ಗೆ ಎಲ್ಲ ತೆಗಿತಾರೆ. ಒಂದ್ ಕಡೆಯಿಂದ ಏನು ವೀಕೆಂಡ್ ಅಲ್ಲಿ ಅದೇ ರಾಜಾರಾಣಿ ವಿಚಾರನ ತೆಗಿತಾರೆ. ಆ ವಿಚಾರನ ಕೇಳಿದ್ದು ಸುದೀಪಣ್ಣ ಕೇಳಿದಾಗ ಹೇಳಲೇಬೇಕು. ಅದರಲ್ಲಿ ಮಂಜಣ್ಣ ಮಿಸ್ಟೇಕ್ ಇಲ್ಲ. ಇಲ್ಲಿ ಪಾಯಿಂಟ್ಸ್ ಗಳೆಲ್ಲನೂ ಸ್ವಲ್ಪ ಇನ್ನೂ ವ್ಯಾಲಿಡ್ ಆಗಿ ವಿಕ್ಕಿ ಹೇಳಿದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್. ಇಲ್ಲಿ ಸ್ವಲ್ಪ ಮಂಜಣ್ಣ ಸ್ಟ್ರಾಂಗ್ ಆಗಿ ವಾದ ಮಾಡ್ಕೊಂಡ್ರು. ಸೂಪರ್ ಅಂತ ಹೇಳ್ಬೋದು ಮಂಜಣ್ಣನ. ಅದೆಲ್ಲ ಆದ್ಮೇಲೆ ಓವರ್ ಆಲ್ ಎಲ್ಲ ಆದ್ಮೇಲೆ ಅವರು ಯಾವುದೇ ಪಾಯಿಂಟ್ಸ್ ಅನ್ನ ಜಾಸ್ತಿ ಕನ್ಸಿಡರ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಮತ್ತೆ ಬಿಗ್ ಬಾಸ್ 2ನೇ ಸಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಮಾಡಿದಾಗ ಮತ್ತೆ ಇನ್ನೂ ಒಂದ್ಸಲ ಪಾಯಿಂಟ್ಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದ ಆದ್ಮೇಲೆ ಧರ್ಮ ಅವ್ರನ್ನ ಸೆಟ್ ಮಾಡ್ತಾರೆ. ಮಂಜು ಮತ್ತೆ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಗುರು ಇಲ್ಲಿ ಕ್ಲಿಯರ್ ಕಟ್ ಗುರು, ಎಲ್ಲರೂ ಗೌತಮಿ ಮತ್ತೆ ಮಂಜಣ್ಣನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ವಾರ ಬಾರಿಸ್ತಾರೆ ಅಷ್ಟೇ. ನಾಮಿನೇಷನ್ಸ್ ಅಲ್ಲಿ ದಂಡಂ ದಶಗುಣಂ ಕ್ಲಿಯರ್ ಕಟ್ ಆಗಿ ಅವ್ರಿಬ್ಬರು ಬಾರಿಸ್ತಾರೆ ಅಷ್ಟೇ. ಅವ್ರು ಫಸ್ಟ್ ಫಿಕ್ಸ್ ಆಗಿದ್ದಾರೆ. ನೆಕ್ಸ್ಟ್ ಐಶ್ವರ್ಯ ಬರ್ತಾರೆ. ಐಶ್ವರ್ಯ ಬಂದು ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ, ಮತ್ತೆ ಚೈತ್ರನ ನಾಮಿನೇಟ್ ಮಾಡ್ತಾರೆ. ಅಷ್ಟೇ ಆಗೋದು ಕತೆ. ಮಂಜಣ್ಣ ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಮ ಹತ್ರ ಕಂಫರ್ಟ್ ಝೋನ್ ಇಲ್ಲ ಮಾತಾಡೋದಕ್ಕೂ, ಈಗ ಗುಂಪಾಗ್ಬಿಟ್ಟಿದ್ದೀರಾ, ಅದ್ರಲ್ಲಿ ಬಂದು ಕುತ್ಕೊಂಡು ಮಾತಾಡೋಕ್ಕೂ ಮುಜುಗರ ಆಗ್ತಾ ಇದೆ, ನೋಡಿ ಹೆಂಗಿದೆ ಅಂತ ಪಾಯಿಂಟ್ಗಳು. ಚೈತ್ರ ಅವ್ರಿಗೆ ಬಂದ್ರೆ ಈ ಕಡೆ ಹೌಸಲ್ಲಿ ಬಂದಾಗ ನೀವು ಹೇಳ್ತನ ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ತರ ಹೇಳ್ತಾರೆ. ಗೌತಮಿ ಅವ್ರಿಗೆ ಬಂದ್ರೆ ಮತ್ತೆ ಅದೇ ರಾಮಾಯಣ, ಫೇಕು ಫೇಕು ಫೇಕು. ಈ 3 ವ್ಯಾಲಿಡ್ ಫೈಟ್ಗಳಲ್ಲಿ ತಗೊಂಡು ಗೌತಮಿ ಅವ್ರನ್ನ ಸೆಟ್ ಮಾಡ್ತಾರೆ. ಮಂಜಣ್ಣ ಮತ್ತೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಮಂಜಣ್ಣಗೆ ತುಂಬಾ ಅರ್ಥ ಆಗ್ಬಿಡುತ್ತೆ. ಮುಜುಗರ ಅಂತಂದ್ರೆ ಯಾಕವ ಸುಮ್ನೆ ಮಂಜಣ್ಣ ಅಂತೀಯ, ಮಂಜಣ್ಣ ಅಂತ ಕೂಡ ಅನ್ಬೇಡ ನೀನು, ಮಂಜು ಅಂತ ಕರಿ. ನಿಜವಾಗ್ಲು ಇಲ್ಲಿ ಮಂಜಣ್ಣ ಮಾಡಿದ್ದು ಆರ್ಗ್ಯುಮೆಂಟ್ಸ್ ಅಂತೂ ವ್ಯಾಲಿಡ್. ನಾನು ನಾಮಿನೇಷನ್ಸ್ ವಿಚಾರದಲ್ಲಿ ಮಂಜಣ್ಣ ಪರ ಸ್ಟ್ಯಾಂಡ್ ತಗೋತಾ ಇದ್ದೀನಿ. ಇವತ್ತು ಹೇಳ್ತಾ ಇದ್ರಲ್ಲ ಎಲ್ಲ ಮಂಜಣ್ಣ ಆಪೋಸಿಟ್, ನಾನು ಮಂಜಣ್ಣ ಆಪೋಸಿಟ್ ಅಂತ. ಇವಾಗ ಏನ್ರಪ್ಪ, ಇವಾಗ ನಾನೇನು ಮಂಜಣ್ಣ ಬಕೆಟಾ? ಗುರು ನನ್ಗೇನ್ ಅನ್ಸುತ್ತೆ ನಾನು ಅದು ಮಾತಾಡ್ತೀನಿ ಗುರು. ಎಪಿಸೋಡ್ ಅಲ್ಲಿ ಯಾರು ಸರಿ ಇದ್ರೆ ಅದು ಸರಿ ಅಂತ ನಾನು ಮಾತಾಡ್ತೀನಿ, ತಪ್ಪಿದ್ರೆ ತಪ್ಪು ಅಂತ ಮಾತಾಡ್ತೀನಿ. ಅದನ್ನ ನೀವು ಒಬ್ಬೊಬ್ರು ಒಂದೊಂದ್ ದಿನ ಒಬ್ಬೊಬ್ರು ಬಕೆಟ್ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ ಅಲ್ವಾ? ಅರ್ಥ ಮಾಡ್ಕೋಬೇಕು ಗುರು. ಓವರ್ ಆಲ್ ಇದರಲ್ಲಿ ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ಟಾರ್ಗೆಟ್ ಮಾಡಿ ಮಂಜಣ್ಣ ಮತ್ತೆ ಗೌತಮಿ ಅವ್ರನ್ನ ಮಾಡ್ತಾ ಇದ್ದಾರೆ. ಇದು ಕರ್ಮ ರಿಟರ್ನ್ಸ್ ಅಂತಾನು ಹೇಳ್ಬೋದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇವ್ರು ಮಾಡಿರೋದಕ್ಕೆ ಅದು ಕರ್ಮ ರಿಟರ್ನ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇದು ರಾಂಗ್ ಟೈಮು. ಯಾಕೆ ಅಂತಂದ್ರೆ ಗೇಮ್ ಫಾರ್ವರ್ಡ್ ಆಗೋ ಟೈಮು. ಇವಾಗ ಅವ್ರು ಟಾರ್ಗೆಟ್ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ರೆ 1-2 ವೀಕ್ಸ್ ಅಲ್ಲಿ ಆಚೆ ಬರೋರು. ಈಗ ಇವರೇ ಟಾರ್ಗೆಟ್ ಮಾಡಿ ಅವರನ್ನ ಹೈಪ್ ಕೊಟ್ಟು ಪುಷ್ ಮಾಡ್ತಾ ಇದ್ದಾರೆ. ಅಷ್ಟೇ ಆಗ್ತಾ ಇರೋದು ಗುರು. ಮಂಜಣ್ಣ ಮಾತ್ರ ಬಿಗ್ ಬಾಸ್ಗೆ ಮಾಡಿಸಿದ ಕಂಟೆಸ್ಟೆಂಟ್, ನೆಗೆಟಿವ್ ಆರ್ ಪಾಸಿಟಿವ್, ಆ ತರ ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ಇರಬೇಕು ಅನ್ನೋದು ನನ್ನ ಒಪಿನಿಯನ್. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಗೆ ಯಾರು ಇಷ್ಟ ಆದ್ರು, ಯಾರು ಸರಿ, ಮೋಕ್ಷಿತ್ ಅವರ ಆಟ ಸರಿ ಹೋಗ್ತಾ ಇದೆಯಾ, ವಿಕ್ಕಿ
ಕ್ಲಿಯರ್ ಕಟ್ ಆಗಿ ಆಟನ ಆಡ್ತಾ ಇದ್ದಾರಾ ಏನು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.